ಇಂಧನ ಮಿತ ಬಳಕೆಗೆ ಮೋದಿ ಕರೆ ಕೊಟ್ಟಂತಹ ಹಿನ್ನೆಲೆ ಈಗ ಅಮಿತ್ ಶಾ ಅವರು ಕೂಡ ಬೆಂಗಾವಲು ವಾಹನಗಳ ಕಡಿತವನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವರು ಮೋದಿ ಬಳಿಕ ಕೇಂದ್ರ ಗೃಹ ಸಚಿವರಿಂದಲೂ ಕೂಡ ವಾಹನಗಳ ಕಡಿತ ಆಗಿದೆ. ಬೆಂಗಾವಲು ಪಡೆಯ ವಾಹನಗಳು ಹೀಗೆ ಎಲ್ಲರೂ ಮಾಡಿಕೊಂಡು ಬಂದರೆ ಹನಿ ಹನಿಗೂಡಿದ್ರೆ ಹಳ್ಳ. ಹಾಗಾಗಿ ಎಲ್ಲರೂ ಕಡಿಮೆ ಮಾಡ್ಕೊಂಡು ಬಂದರೆ ಮಿತವ್ಯಯ ಆಗೇ ಆಗುತ್ತೆ. ದೇಶದ ಜನರಿಗೆ ಇವರೊಂದು ಮಾದರಿಯನ್ನು ಹಾಕ್ಕೊಡ್ಬೇಕಲ್ಲ, ಒಂದು ಟ್ರೆಂಡ್ ಸೆಟ್ ಮಾಡಿಕೊಡ್ಬೇಕಲ್ಲ. ಅವ್ರು ಕರೆ ಕೊಟ್ಟಿದ್ರು, ನೀವು ಒಟ್ಟೊಟ್ಟಿಗೆ ಒಂದೇ ಏರಿಯಾದಿಂದ ಆಫೀಸ್ಗೆ ಹೋಗೋದಾದರೆ ಕಾರ್ ಪೂಲಿಂಗ್ ಮಾಡ್ಕೊಳ್ಳಿ, ಎಲ್ಲರೂ ನನ್ನ ಕಾರಲ್ಲಿ ಹೋಗೋದಕ್ಕಿಂತ 4-5 ಜನ ಸೇರ್ಕೊಂಡು ಒಟ್ಟಿಗೆ ಕಾರಲ್ಲಿ ಹೋಗಿ, ಒಂದೇ ಕಾರಲ್ಲಿ ಹೋಗಿ ಅಂತ ಕೊಟ್ಟಿದ್ರು. ಅನಗತ್ಯವಾಗಿ ವಾಹನಗಳ ಚಲಾವಣೆ ಮಾಡಬೇಡಿ ಅಂತ ಹೇಳಿದರು. ಸಮೂಹ ಸಂಪರ್ಕ ಸಾರಿಗೆಗಳನ್ನ ಬಳಸಿ ಅಂತ ಹೇಳಿದರು. ಹಾಗಾಗಿ ಬದಲಾವಣೆಗಳಾಗುತ್ತೆ. ಹೌದಪ್ಪ, ಅವರೇ ಮಾಡಿದ್ದಾರೆ, ಇನ್ನು ನಾವೇನು ಅಂತ ಅಂದ್ಕೊಂಡು ಈಗ ರಾಜಕಾರಣಿಗಳು ಕೂಡ ಇದಕ್ಕೆ ಮುಂದಾಗಬಹುದು. BJP, ನಾನು ಆಗಲೇ ಹೇಳಿದಂತೆ BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಆಗುತ್ತೆ. ಈಗ BJPಯೇತರ ರಾಜ್ಯಗಳಲ್ಲಿ ಯಾರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ DK ಶಿವಕುಮಾರ್ DCM ಒಂದು ಹೇಳಿಕೆ ಕೊಟ್ಟಿದ್ರು ಮೊದಲು ಅವರು ಅದನ್ನು ಜಾರಿಗೆ ತರಲಿ, ಆಮೇಲೆ ನಾವು ಮಾಡೋಣ ಅಂತಂದ್ಬಿಟ್ಟು. ಸೊ ಈಗ ಅವ್ರು ಏನು ಮಾಡ್ತಾರೆ, ಜಾರಿಗೆ ತಂದಿದ್ದಾರೆ. ಯಾಕೆಂದರೆ ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಎಲ್ಲ ಮಂತ್ರಿಗಳು ಮಾಡ್ಕೋತಾರೆ.